2016 ನಾಮಕರಣ ಅಂತ ವಿಭಿನ್ನವಾಗಿ ಯಶಿಕಾ ರಾಜ್ಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡು ಬಂದ್ವಿ. ಇದಾದಮೇಲೆ ಓ ಮೈ ಗಾಡ್ ಅಂತ ಟ್ರ್ಯಾಕ್ ಥ್ರೂಯಿಂದ ಯಶಿಕಾ ರಾಜ್ ಯಂಗೆಸ್ಟ್ ರ್ಯಾಪರಾಗಿ ಆಚೆ ಬಂದರು. ಇದಾದಮೇಲೆ ಇನ್ನೇನು ಅಂತ ನಾನು ಯೋಚನೆ ಮಾಡ್ತಾ ಬಂದಿದ್ದೆ, ವಾಟ್ ನೆಕ್ಸ್ಟ್. Yashika is a student of hip hop. She loved hip hop. ಓ ಮೈ ಗಾಡ್ ಸಕ್ಸಸ್ ಆದಮೇಲೆ ಪ್ರತಿಯೊಬ್ಬರಿಗೂ ಕಾಡೋ ಕ್ವಶನ್, ವಾಟ್ ನೆಕ್ಸ್ಟ್. ಸೊ ವಿ ಡಿಸೈಡೆಡ್ ವೈ ಡೋಂಟ್ ವಿ ಮೇಕ್ ವಾಟ್ ನೆಕ್ಸ್ಟ್ ಆಸ್ ಅ ಟೈಟಲ್. ಸೊ ವಾಟ್ ನೆಕ್ಸ್ಟ್ ಅಂತ ಬಂದಾಗ, ವಾಟ್ ನೆಕ್ಸ್ಟ್ ಆ್ಯಸ್ ಅ ಆಡಿಯನ್ಸ್, ವಾಟ್ ನೆಕ್ಸ್ಟ್ ಫಾರ್ ಯಶಿಕಾ. ಸೊ ಇದರಲ್ಲಿ 2 ಸ್ಟೋರಿ ತೊಗೊಂಡು ಹೋದ್ವಿ ಬೇಸಿಕಲಿ. ಆಮೇಲೆ ಆಡಿಯನ್ಸ್ಗೆ ಸಮಥಿಂಗ್ ಫ್ರೆಶ್ ವಿ ಶುಡ್ ಆಫರ್. ಅಟ್ ದ ಸೇಮ್ ಟೈಮ್ ಯಶಿಕಾಗೆ ಆ್ಯಸ್ ಅ ಲರ್ನಿಂಗ್, ಫಸ್ಟ್ ಟ್ರ್ಯಾಕಲ್ಲಿ ಯಾವ ಮೆಥಡಲ್ಲಿ ಲರ್ನಿಂಗ್ ಇತ್ತು, ಸೆಕೆಂಡ್ ಟ್ರ್ಯಾಕಲ್ಲಿ ವಿ ವಾಂಟೆಡ್ ಟು ಪುಷ್ ಅವರ್ ಲಿಮಿಟ್ಸ್. ಸೊ ದ್ಯಾಟ್ ವಾಸ್ ಫಾರ್ ಯಶಿಕಾ. So it all started with Yashika's dad. He approached me and ಕೇಳಿದ್ರು, ಈ ಥರ ಒಂದು ಸಾಂಗ್ ಮಾಡ್ತಿದ್ದೀನಿ, ಟೈಟಲ್ ವಾಟ್ ನೆಕ್ಸ್ಟ್ ಅಂತ. ಆಮೇಲೆ ನಾನು, ಮಾರ್ಟಿನ್ ಮತ್ತು ಮೋಹನ್ ಸರ್ ಡಿಸ್ಕಸ್ ಮಾಡಿದ್ವಿ, ಈ ಥರ ಏನು ಕಾನ್ಸೆಪ್ಟ್ ಬರುತ್ತೆ, ವಾಟ್ ನೆಕ್ಸ್ಟ್, NXT ಏನು, ಮತ್ತು ಒಂದು ನೆಕ್ಸ್ಟ್ ಲೆವೆಲ್ ಹೆಂಗೆ ತೊಗೊಂಡೋಗೋದು ಸಾಂಗ್ನ ಅನ್ನೋದೆಲ್ಲ ಹೇಳಿದರು. ಒಂದು ಚಿಯರ್ಫುಲ್ ವೈಬ್ ಇರಬೇಕು ಸಾಂಗ್ಗೆ, ಆ ಥರ ಏನಾದರೂ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡು ಅಂತ ಹೇಳಿದರು. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಆ್ಯಂಡ್ ಐ ಹ್ಯಾಡ್ ಟು ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಕಂಪೇರ್ಡ್ ಟು ಓ ಮೈ ಗಾಡ್. ಸೊ ನಾನು ಐ ಪುಟ್ ಟುಗೆದರ್ ಆ್ಯನ್ ಇನ್ಸ್ಟ್ರುಮೆಂಟಲ್ ಆ್ಯಂಡ್ ದೆನ್ ಕಳಿಸ್ದೆ ಸರ್ಗೆ. ಆಮೇಲೆ ಮಾರ್ಟಿನ್ ರೋಟ್ ರಿಯಲಿ ಗುಡ್ ಲಿರಿಕ್ಸ್, ಸಖತ್ ಈಸಿನೂ ಇತ್ತು, ಅಟ್ ದ ಸೇಮ್ ಟೈಮ್ ಟೆಕ್ನಿಕಲಿ ಅವಳಿಗೆ ಟಫ್ ಇತ್ತು. One fine day we got a call from Mohan and he said, would you be interested in making a music video? We all got excited, definitely excited. But then when he said it's going to be for Yashika, we said wow, because Yashika was already a household name, she being the youngest Kannada rapper which everyone knows. So we said definitely yes. And then we started doing research, how we should make a music video, and our team was equally excited, and then we immediately started working on it. ಓ ಮೈ ಗಾಡ್ ಅಂತ ಹೇಳಿ ಯಶಿಕಾ ಯಂಗೆಸ್ಟ್ ಕನ್ನಡ ರ್ಯಾಪರ್ ಆಗಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಐ ಥಿಂಕ್ ನೀವೆಲ್ಲ ನೋಡಿದಂಗೆ ಒಂದು ಸಣ್ಣ ಕ್ಯೂ ಇತ್ತು ಫಾರ್ ವಾಟ್ ನೆಕ್ಸ್ಟ್ ಎಂಡಲ್ಲಿ. ಸೊ ವಾಟ್ ನೆಕ್ಸ್ಟ್ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಸೀಕ್ವೆಲ್ ಫಾರ್ ದ ವಿಡಿಯೋ. ಸೊ ಕಮಿಂಗ್ ಟು ದ ವಿಡಿಯೋ ಪಾರ್ಟ್, ಯಶಿಕಾ ಅಂದರೆ ಆಬ್ವಿಯಸ್ಲಿ ಇಟ್ಸ್ ಲೈಕ್ ವೆರಿ ಸ್ಪೆಷಲ್ ಫಾರ್ ಮೀ, ಲೈಕ್ ಟು ಶೂಟ್ ವಿಡಿಯೋ ಫಾರ್ ಹರ್, ಬಿಕಾಸ್ ಲೈಕ್ ದೊಡ್ಡ ಆರ್ಟಿಸ್ಟ್ಗೆ ಶೂಟ್ ಮಾಡೋದಕ್ಕಿಂತ ಐ ಟೇಕ್ ಲೈಕ್ ವೆರಿ ಸ್ಪೆಷಲ್ ಕೇರ್ ಫಾರ್ ಯಶಿಕಾ. It's very important to support young talent. It's amazing to see how Yashika, her journey from naming somebody to her first debut, oh my God, to this what next, is truly to the next level. ಸೊ ಲಾಕ್ಡೌನ್ ಟೈಮಲ್ಲಿ ವಿ ರಿಯಲೈಸ್ ದ್ಯಾಟ್ ದಿಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ದಿ ಪ್ರಾಜೆಕ್ಟ್. ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ, ಲೀತಲ್, ಮಾರ್ಟಿನ್. ಆಮೇಲೆ ಸ್ವಲ್ಪ ಟೈಮ್ ತೊಗೊಂತು ಲಿರಿಕ್ಸ್ನ ನ್ಯಾರೋ ಡೌನ್ ಮಾಡೋಕ್ಕೆ, ಬೀಟ್ಸ್ನ ಫ್ರೀಸ್ ಮಾಡೋಕ್ಕೆ, ಬಿಕಾಸ್ ಇದರಲ್ಲಿ ವಿ ವಾಂಟೆಡ್ ಟು ಮೇಕ್ ಶ್ಯೂರ್ ಯಶಿಕಾಗೆ ಸೆಟ್ ಆಗೋ ಥರನೂ ಇರಬೇಕು, ಪ್ಲಸ್ ಹೊಸತನೂ ಇರಬೇಕು ಈ ಪರ್ಟಿಕ್ಯುಲರ್ ಟ್ರ್ಯಾಕಲ್ಲಿ. ದೆನ್ ವಿ ಕಲೆಕ್ಟಿವ್ಲಿ ಡಿಸೈಡೆಡ್ ಟು ಪುಷ್ ಅವರ್ ಲಿಮಿಟ್ಸ್. ಈ ಸಲ ಸ್ವಲ್ಪ ಬೀಟ್ಸಲ್ಲಿ ಸ್ವಲ್ಪ ಟೆಂಪೋ ಆರ್ ಸ್ಟೈಲ್ ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದೀವಿ. ಲಿರಿಕ್ಸಲ್ಲೂ ಅಷ್ಟೇ ಮಾರ್ಟಿನ್ ಹ್ಯಾಸ್ ಎಕ್ಸ್ಪ್ಲೋರ್ಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವೇ. ಎಸ್ ಚಾಲೆಂಜ್ಡ್ ಯಶಿಕಾ ಒಂದು 9 ಲ್ಯಾಂಗ್ವೇಜಸ್ನ ಕಂಪೈಲ್ ಮಾಡಿ ಅದಕ್ಕೆ ರ್ಯಾಪ್ ಮಾಡೋ ಥರ ಚಾಲೆಂಜ್ ಮಾಡಿದ್ದಾನೆ ಯಶಿಕಾಗೆ. ಐ ಥಿಂಕ್ ಶಿ ಹಸ್ ಡನ್ ಅ ಗುಡ್ ಜಾಬ್. ಆ್ಯಂಡ್ ಆಮೇಲೆ ವಿ ಡಿಸೈಡೆಡ್ ಇಟ್ ಶುಡ್ ಬಿ ಎ ಸ್ಟೋರಿ ಟೆಲ್ಲಿಂಗ್ ರ್ಯಾಪ್. ಇದರಲ್ಲಿ 2 ಆಸ್ಪೆಕ್ಟ್ ಬರುತ್ತೆ. ಮತ್ತು ಒಂದು ಯಶಿಕಾ ರಾಜ್ ಸ್ಟೋರಿ ಹೇಳೋದು ರ್ಯಾಪ್ ಥ್ರೂ, ಆಮೇಲೆ ಆಡಿಯನ್ಸ್ ಅದನ್ನು ಯಾವ ಥರ ರಿಸೀವ್ ಮಾಡ್ತಾರೆ, ಯಾವ ಥರ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ನೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅವಳನ್ನ ಸ್ಟುಡಿಯೋಕ್ಕೆ ಕರ್ಕೊಂಬಂದು ಅವಳ ಕೈಲಿ ಲೈನ್ ಬೈ ಲೈನು ಹೇಗೆ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಪಕ್ಕಾ ಮಾಡಿಸೋದು, ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ಅಸ್ ಆ್ಯಸ್ ವೆಲ್. ದಿ ಎಂಟೈರ್ ಪ್ರೊಸೆಸ್ ಒಂದು ಸ್ವಲ್ಪ ತುಂಬ ಪೇಷನ್ಸಿಂದ ಮಾಡಿದ್ದೀವಿ ಆ್ಯಂಡ್ ಇಟ್ ವಾಸ್ so much fun. When we started working for Yashika's video, we asked Mohan about a lot of things. How does she look like? Send us all the profile pictures of hers. How does her room look like? What kind of toys she does like?
And once we got all the information, then we did a lot of brainstorming on how the video should look like, what kind of coloration, everything else. And then we, our entire team started building one by one, and we added a lot of hard effort into each of the frame. I'm sure you all will like it. So me being a sci-fi fan, like ಯಶಿಕಾದ ಎವ್ರಿ ವಿಡಿಯೋದಲ್ಲೂ ಏನೋ ಒಂದು ಸೈಫೈ ಎಲಿಮೆಂಟ್ ಇದ್ದೇ ಇರುತ್ತೆ ಯಾವಾಗಲೂ. ಆ್ಯಂಡ್ ಇಲ್ಲಿ ತನಕ ನಾನು ನೀದರ್ 100% ಲೈವ್ ಆ್ಯಕ್ಷನ್ ಶೂಟ್ ಮಾಡಿದ್ದೀನಿ, ಇಲ್ಲ ಅಂದರೆ ಕಂಪ್ಲೀಟ್ಲಿ ಆ್ಯನಿಮೇಟೆಡ್ ಮಾಡಿದ್ದೀನಿ. ಬಟ್ ದಿಸ್ ಈಸ್ ಲೈಕ್ ಸೇ 90% 2D ಆ್ಯನಿಮೇಷನ್ ಆ್ಯಂಡ್ 10% ಲೈವ್ ಆ್ಯಕ್ಷನ್ ಇದೆ. ಸೊ ವಿ ಹ್ಯಾವ್ ಟು ಪ್ಲ್ಯಾನ್ ಅ ವೆರಿ ಗುಡ್ ಟ್ರಾನ್ಸಿಷನ್ ಫಾರ್ ಇಟ್, ಲೈಕ್ ಫ್ರಮ್ ದ ರಿಯಲ್ ವರ್ಲ್ಡ್ ಟು ದ ಆ್ಯನಿಮೇಟೆಡ್ ವರ್ಲ್ಡ್. ಸೊ ದಟ್ಸ್ ವೇರ್ ಲೈಕ್ ಸ್ವಲ್ಪ ಜಾಸ್ತಿ ಏನೋ ಲೈಕ್ ತಲೆ ಕೆಡ್ಸ್ಕೊಂಡಿದ್ದೀನಿ ಇನ್ನೂ ಅಲ್ಲೇ. ಸೊ ಫೈನಲಿ ವಿ pulled off some real good animation stuffs and the transition. And Yashika, like she has her own style, and for being a 5 years old kid, she has her own attitude, swag and everything. And from compared to Oh My God compare ಮಾಡಿದ್ರೆ ಇವಾಗ she has like ಕ್ಯಾಮ್ರಾ ಫೇಸ್ ಮಾಡೋ ರೀತಿ ಆಗಿರ್ಬೋದು, ಅಥವಾ ಅವಳದು ಹೋಲ್ ಆ್ಯಟಿಟ್ಯೂಡ್ ಇಸ್ ಲೈಕ್ ಮೆಚೂರಿಂಗ್ ಆಗ್ತಾ ಇದೆ. ಸೊ ಫ್ರಮ್ ವಿಡಿಯೋ ಟು ವಿಡಿಯೋ. ಸೊ ಫ್ರಮ್ ಯಶಿಕಾ ಪರ್ಸ್ಪೆಕ್ಟಿವ್, ಒಂದು 5 ವರ್ಷದ ಮಗು ಏನು ವಿಜುವಲೈಸ್ ಮಾಡ್ಕೋಬೋದು ಒಂದು ಸ್ಟೋರಿ ಹೇಳಿದ್ರೆ, ಅದಾದಮೇಲೆ ಒಂದು 5 ವರ್ಷದ ಮಗು ಹೇಗೆ ನರೇಟ್ ಮಾಡ್ಬೋದು ಆ ಸ್ಟೋರಿನ. ಇಫ್ ಯು ಆಸ್ಕ್ ಮೀ, ವಾಟ್ ನೆಕ್ಸ್ಟ್ ಈಸ್ ಆ್ಯಕ್ಚುಲಿ ಅ ಸ್ಟಾರ್ಟ್, ಇಟ್ಸ್ ನಾಟ್ ದ ಎಂಡ್. ಸೊ ಪ್ಲೀಸ್ ಡೂ ವಾಚ್ ಇಟ್. ಆ್ಯಂಡ್ ಇದರಲ್ಲಿ 9 ಲ್ಯಾಂಗ್ವೇಜಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ವಿಚ್ ಇಸ್ ನಾಟ್ ಅಟ್ ಆಲ್ ಈಸಿ. ಶಿ ಹ್ಯಾಸ್ ಗಿವನ್ ಹರ್ ಬೆಸ್ಟ್, ಸೊ ವಾಚ್ ಇಟ್. It's a nice, cute little story. I'm pretty sure you all will like it. Something you would cherish for long and something to remember for long. There are so many hidden messages. ಅವಳು ದೊಡ್ಡವಳಾಗ್ತಾ she will eventually figure out what's the meaning hidden in the song and what the world expects from her. ಅವಳ ಕಾಂಟ್ರಿಬ್ಯೂಷನ್ ಏನು ಕೊಡ್ಬೋದು ಈ ಪ್ರಪಂಚಕ್ಕೆ, ಅದೆಲ್ಲ ಗೊತ್ತಾಗುತ್ತೆ ಮುಂದೆ ಹೋಗಿ. ಸೊ ವಾಟ್ ನೆಕ್ಸ್ಟ್, ಹೂಸ್ ನೆಕ್ಸ್ಟ್ ನೋಡ್ತಾ ಇರಿ. ಸೊ ಇಟ್ಸ್ ಹೋಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ ಆಫ್ ಇಟ್ಸ್ ಕೈಂಡ್ ಡೆಫಿನೆಟ್ಲಿ. ಆ್ಯಂಡ್ ಯಶಿಕಾ ವೀಡಿಯೋಸ್ ಅಂದರೆ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟ್ಸ್ಗಳು ಇದೇ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ವೆರಿ ಲೈಕ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೆರಿಮೆಂಟ್ಸ್ ರೀಸೆಂಟ್ಲಿ ಕನ್ನಡ ಮ್ಯೂಸಿಕ್ ಇಂಡಿಪೆಂಡೆಂಟ್ ಸೀನ್ಸಲ್ಲಿ ಆಗ್ತಾ ಇರೋದು. ಐಮ್ ಪರ್ಸ್ನಲಿ ಬೀಯಿಂಗ್ ಆ್ಯನ್ ಎಡಿಟರ್ ಆ್ಯಂಡ್ DOP ಆಫ್ ದ ಪ್ರಾಜೆಕ್ಟ್, ಆ್ಯಂಡ್ ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಜನ ಹೆಂಗೆ ರಿಸೀವ್ ಮಾಡ್ಕೊತಾರೆ ಆ್ಯಂಡ್ ಹೌ ದೇ ಗೋನಾ ಲೈಕ್ receive this concept anta. Yashika is a brand. She is. There's a brand story of Yashika in What Next. Watch it. Happy birthday Yashika, more power to you, love you a lot. Happy birthday Yashika, loads of love to you from all our team members. More power to you. ಸೊ ಯಶಿಕಾ ಬೇಬಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ, ಹೀಗೆ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರೋ. ಹ್ಯಾಪಿ ಬರ್ಡೇ ಯಶಿಕಾ, ಮೋರ್ ಪವರ್ ಟು ಯು. Wishing you very happy birthday Yashika, and all the very best and more power to you. Yashika, happy birthday to you. Wishing you more power. Love you loads. ಯಶಿಕಾ, ಸ್ಕೂಲಿಗೆ ಟೈಮ್ ಆಯ್ತು, ಬೇಗ ಎದ್ದು ರೆಡಿ ಆಗು. ಯಾರು ಯಾಕೆ ಬಂದಿದ್ದ, ಎಲ್ಲಿಗೆ ಹೋಗಿದ್ದೆ? ಅತ್ತ ಕೇಳಿದಸ್ನಾ